ಆತ್ಮೀಯ ಬೆಂಗಳೂರು ನಗರದ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ಅಧಿಕಾರಿಗಳೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಸಮೀಕ್ಷಾ ಕಾರ್ಯ ಈಗಾಗಲೇ ಬೆಂಗಳೂರಿನಲ್ಲಿ ನಡೀತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ. ತಮಗೆ ಕೂಡ ಗೊತ್ತಿದೆ. ಈ ಸಂಬಂಧವಾಗಿ ಸರ್ಕಾರದ ಅಧಿಕಾರಿಗಳು ತಮ್ಮ ಮೇಲೆ ಸಾಕಷ್ಟು ಕೂಡ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ಈ ಹಿಂದೆ ಕೂಡ ನಾನು ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೆ. ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡದೆ, ತರಬೇತಿಗಳನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಮತ್ತೆ ಸಾಫ್ಟ್ವೇರ್ ಇರಬಹುದು, ಕ್ವಶನರೀಸ್ ಗಳಿರ್ಬೋದು, ಇವೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡದೇ ಇರೋದ್ರಿಂದ ನಿರೀಕ್ಷಿತ ಗುರಿಯನ್ನು ಮುಟ್ಲಿಕ್ಕಾಗಿಲ್ಲ ಅನ್ನುವಂಥದ್ದು ಕೂಡ ಹಿಂದೆ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಅದೇನೇ ಇರಲಿ, ಈಗ ಇನ್ನೂ ಕೂಡ ಉಳಿದಂತ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸೆಕ್ರೆಟರಿ ಅವರು ಏನು ಬಿಸಿಎಂ ಇಲಾಖೆ ಸೆಕ್ರೆಟರಿ ತುಳಸಿ ಮೇಡಮ್ ಇರ್ಬೋದು, ಹಾಗೆ ನಮ್ಮ ಬಿಬಿಎಂಪಿ ಅವರ ಹೆಡ್ ಆಗಿರುವಂತಹ ಮನೀಶ್ ಮದ್ಗಿಲ್ ಅವರಿಗೆ ಕೂಡ ನಾವು ಈ ಕೆಲವು ಸಂಗತಿಗಳನ್ನ ಪ್ರಸ್ತಾಪ ಮಾಡಿ ಸಲಹೆಗಳನ್ನು ಕೂಡ ಕೊಟ್ಟಿದ್ದೇವೆ. ಒಂದು ವಾರ್ಡ್ ಇರಬಹುದು ಅಥವಾ ಒಂದು ಬ್ಲಾಕ್ ಇರಬಹುದು, ಅಲ್ಲೆಲ್ಲ ಕೂಡ ಮನೆಗಳನ್ನ ಸರ್ವೆ ಮಾಡಿದಂತದಲ್ಲಿ ಅನೇಕ ಮನೆಗಳು ಖಾಲಿ ಇರ್ತವೆ, ವಲಸೆ ಹೋಗಿರ್ತವೆ. 2-3 ಬಾರಿ ಹೋದ್ರು ಕೂಡ ಮಾಹಿತಿಗಳನ್ನು ಕೂಡ ಕೊಡೋದಿಲ್ಲ. ಅದನ್ನ ಡಿಲೀಟ್ ಮಾಡೋದಿರ್ಬೋದು, ಅದನ್ನ ಪ್ರೋಗ್ರೆಸ್ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆ ಮಾಹಿತಿಗೆ ಎನ್ಯುಮರೇಟರ್ಸ್ಗೆ ಅಪ್ಡೇಟ್ಸ್ ಗಳು ಇರೋದಿಲ್ಲ. ಹಾಗಾಗಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆ ಆಯುಕ್ತರು ಕೂಡ ಸ್ಪಷ್ಟೀಕರಿಸಿದ್ದಾರೆ. ನಾಳೆ ಬೆಳಗ್ಗೆ ಅದನ್ನ ಎನ್ಯುಮರೇಟರ್ಸ್ಗೆ ಕೂಡ ಅದನ್ನ ಅಪ್ಡೇಟ್ ಅನ್ನ ಮಾಡಿ ಆಪ್ ಅಲ್ಲಿ ಕೂಡ ಅದು ಹೊಸ ವರ್ಷನ್ ಅನ್ನು ನಾವು ಬಿಡ್ತೇವೆ ನಾಳೆ ಬೆಳಗ್ಗೆಯಿಂದ. ಹಾಗಾಗಿ ಏನೇನು ಮನೆ ಖಾಲಿ ಮಾಡ್ಕೊಂಡು ಹೋಗಿರುವಂತದ್ದು ಇರ್ಬೋದು, ಅಥವಾ ಖಾಲಿ ಇರುವಂತದ್ದು ಇರ್ಬೋದು, ಅಥವಾ ಯಾರು ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ಬೇರೆ ಕಾರಣಕ್ಕಾಗಿ ಮಾಹಿತಿ ಕೊಡದೇ ಇರುವಂತದ್ದನ್ನ ಅದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಎನ್ಯುಮರೇಟರ್ಸ್ಗೆ ಕೂಡ ಕೊಡ್ತಾರೆ. ಅದು ಕೊಟ್ಟ ನಂತರದಲ್ಲಿ ಆಟೋಮೆಟಿಕಲಿ ಪ್ರೋಗ್ರೆಸ್ ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಒಂದು ಟೆಕ್ನಿಕಲ್ ಆಗಿರುವಂತಹ ಇಶ್ಯೂ. ಇವತ್ತು ಅವರು ತೀರ್ಮಾನವನ್ನು ತೆಗೆದುಕೊಂಡು ನಾಳೆ ಬೆಳಗ್ಗೆ ನಾವು ಅದನ್ನ ಹೊಸ ವರ್ಷವನ್ನ ಬಿಡ್ತೇವೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಎನ್ನುವಂಥದ್ದನ್ನ ತಮ್ಮ ಗಮನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದರ ಜೊತೆ ಬಹಳಷ್ಟು ಮೆಸೇಜಸ್ಗಳು ಕೂಡ ಬರ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ 6 ಗಂಟೆಗೆ ಮಾಡಬೇಕು, ಮತ್ತೆ ಸಂಜೆ 6ರಿಂದ 9 ಗಂಟೆಗೆ ಲಾಕ್ಡ್ ಹೌಸ್ಗೆಲ್ಲ ಕೂಡ ಹೋಗಿ ಡ್ರೈವ್ ಮಾಡಬೇಕು, ಈ ತರದಂತ ಹೇಳಿದ್ದಾರೆ. ನಾನು ಇದಕ್ಕೆ ಕೂಡ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ಹೆಣ್ಮಕ್ಳೆಲ್ಲ ರಾತ್ರಿ 6ರಿಂದ 9 ಗಂಟೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ತುಂಬಾ ಕಷ್ಟ ಇದೆ. ನೀವು ಮಾಡಬೇಕು, ನಾನು ಪೊಲೀಸ್ ಕೊಡಿ, ಅದರ್ವೈಸ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೇವೆ. ಈ ಕಾರಣಕ್ಕಾಗಿ ನೋಟಿಸ್ ಕೊಡೋದು, ಸಂಬಳ ಹಿಡಿತೀವಿ ಅನ್ನೋದು, ಅಥವಾ ಸಸ್ಪೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಸ್ಪೆನ್ಷನ್ ಮಾಡ್ಲಿಕ್ಕೆ ನಾವು ಕೆಲಸ ಮಾಡ್ಲಿಕ್ಕೆ ಎದುರ್ಕೊಳ್ತಿಲ್ಲ. ದಿನ 10, 15, 20 ಮನೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅದ್ರಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಮನೆ ಲಾಕ್ ಆಗಿದೆ, ಅದನ್ನೆಲ್ಲ ಕೂಡ ನೀವೇ ಫೈನಲ್ ಮಾಡಿರೋದು ನಮ್ಮ ಕೈಲಿ ಆಗೋದಿಲ್ಲ. ಸೊ ಹಾಗಾಗಿ ಈ ಎಲ್ಲ ಅರ್ಡನ್ಸ್ ಗಳು ಕೂಡ ಅವ್ರಿಗೆ ಗೊತ್ತಿದೆ. ಆದಾಗ್ಯೂ ಕೂಡ ಅವ್ರು ಏನ್ ಮಾಡ್ತಾರೆ, ಅಧಿಕಾರಿಗಳು ಕಷ್ಟನೋ ಸುಖನೋ ಹೋಗ್ಬಿಟ್ಟು ನೀವು ಹೆಂಗ ಟಾರ್ಗೆಟ್ ರೀಚ್ ಆಗಿ ಈ ತರದ ಒಂದು ಒತ್ತಡ ಏರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಅವ್ರಿಗೆ ಹೇಳಿದ್ದೇನೆ, ಯಾರೇ ಆಗ್ಲಿ ಸ್ಯಾಲರಿನ ರಿಕವರಿ ಮಾಡ್ತೇನೆ ಈ ತರದ್ದು ನನಗೆ ಹೇಳಿದೆ. ಅಧಿಕಾರಿಗಳು ನಾನು ಕೂಡ ವಿನಂತಿ ಮಾಡ್ಕೊಳ್ತಾರೆ, ನೀವು ಒಂದು ರೋಡ್ ಒಂದು ಲೈನ್ ಬನ್ನಿ, ನಾವು ಬಂದು ನಿಂತ್ಕೊಳ್ಳೋಣ, ಯಾರು ಟಾರ್ಗೆಟ್ ರೀಚ್ ಮಾಡ್ತಾರೆ ನೋಡೋಣ, ಗೊತ್ತಾಗ್ಬಿಡುತ್ತಲ್ಲ. ಸೊ ಇದು ಪ್ರಾಕ್ಟಿಕಲ್ ಆಗಿ ಕಷ್ಟ ಇದೆ ಅನ್ನೋದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿ ನೌಕರರು ವಿನಂತಿ ಮಾಡ್ಕೊಳ್ತಾನೆ, ಪ್ರಾಮಾಣಿಕವಾಗಿ ತಮ್ಮ ಕೈಲಾದಷ್ಟು ಎಷ್ಟು ಅವಕಾಶ ಇದೆ ಅಷ್ಟು ಕೆಲಸ ಮಾಡಿ. ಅಪ್ಡೇಟ್ಸ್ ಗಳನ್ನ ನಿಮ್ ಸೂಪರ್ವೈಸರ್ಗಳಿಗೆ, ಆರ್ಒಗಳಿಗೆ ವಾಟ್ಸ್ಆಪ್ ನಲ್ಲಿ ಟೆಕ್ಸ್ಟ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಅದ್ರ ಮೇಲೆ ಸರ್ಕಾರ ಯಾವುದೇ ಆಗಲಿ ಇಲಾಖೆ ಅಧಿಕಾರಿಗಳು ನಿಮ್ಮನ್ನ ಸಸ್ಪೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ತರ ಸಸ್ಪೆನ್ಷನ್ ಮಾಡಿ ಮಾಹಿತಿ ಇಲ್ಲದೆ, ಸಪೋರ್ಟ್ ಇಲ್ಲದೆ, ಅಥವಾ ಅಲ್ಲಿ ಏನೇ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ, ಈ ತರದ್ ಮಾಡಿದ್ರೆ ಸಂಘಟನೆ ನಿಮ್ ಜೊತೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಸೊ ಹಾಗಾಗಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾಳೆ ಬೆಳಗ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಹಾಗಾಗಿ ಇವರು ಅಧಿಕಾರಿಗಳು ಮಾಡಿರುವಂತಹ ತಪ್ಪಿಗೆ, ಈ ಸಾಫ್ಟ್ವೇರ್ ತಪ್ಪಿಗೆ ನಮ್ಮ ನೌಕರರನ್ನ, ಶಿಕ್ಷಕರನ್ನ ಬಲಿ ಕೊಡುವಂತ ಕೆಲಸ ಆಗ್ತಾ ಇದೆ. ನಾವು ಇಲ್ಲಿವರೆಗೆ ಕೂಡ ತಾಳ್ಮೆಯಿಂದ ಸಹಕಾರವನ್ನ ನಾವೆಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸೊ ಇನ್ನು ಮುಂದೆ ನಾವು ಕೊಡುವಂತ ಪ್ರಶ್ನೆ ಇಲ್ಲ. ಒಂದು ದಸರಾ ಹಬ್ಬ ಕಳೆದೋಯ್ತು, ಈಗ ದೀಪಾವಳಿ ಕೂಡ ಬರ್ತಾ ಇದೆ. ಹಾಗಾಗಿ 17-18 ಟಾರ್ಗೆಟ್ 18ರವರೆಗೆ ಕೊಟ್ಟಿದ್ದಾರೆ. ಅಲ್ಲಿಯವರೆಗೆ ತಮ್ಮೆಲ್ಲ ಕೆಲಸಗಳನ್ನ ಶೀಘ್ರವಾಗಿ ಮುಗಿಸಿ, ಬಹುಶಃ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ. ಇದ್ರ ಮೂಲಕ ಬಹಳ ಜನ ಸೂಪರ್ವೈಸರ್ಸ್ ಆರ್ಒಗಳಿದ್ದಾರೆ, ಕೆಲಸ ಮುಗಿದಿದೆ, ಎಲ್ಲಿ ಕೆಲಸ ಕೊಡಬೇಕು, ಎಲ್ಲಿ ಹಾಕ್ಬೇಕು ಅಂತ ಹೇಳುವಂತರು ಒಬ್ರು ಕೂಡ ಇಲ್ಲ. ಸೊ ಅಲ್ಲಿ 100 ಮನೆಗಳಿದ್ರೆ 4 ಜನ ಎನ್ಯುಮರೇಟರ್ ಕೊಟ್ಟಿದ್ದಾರೆ. ಅದೇ ಮನೆ ರೌಂಡ್ ನೋಡಿಬೇಕು, ಬೇರೆ ಮುಂದೆ ಹೋಗ್ಬೇಕು ಅಂತ ಗೈಡ್ ಮಾಡುವಂತ ವ್ಯವಸ್ಥೆಗಳಿಲ್ಲ. ಈ ತರದ ಸಾಕಷ್ಟು ಲೂಪ್ ಹೋಲ್ಸ್ ಗಳು ಅಧಿಕಾರಿಗಳು ಮಾಡಿದ್ದಾರೆ. ಅಧಿಕಾರಿಗಳನ್ನ ಕೇಳಿದ್ರೆ ಕಮಿಷನ್ ಆಯೋಗನ ಕೇಳಿರ್ತಾರೆ, ಅವ್ರು ಕೇಳಿದ್ರೆ ಇವ್ರು ಕೇಳ್ತಾರೆ. ಸೊ ಎನಿವೆ ನಾನು ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಜೊತೆ ಸಂಘಟನೆ ಇದೆ. ನಮ್ಮ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ, ಬಿಬಿಎಂಪಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ, ಹೈಸ್ಕೂಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ವಿನಂತಿ ಮಾಡ್ಕೊಳ್ತೇವೆ, ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸಂಘಟನೆ ನಿಮ್ ಜೊತೆ ಇದೆ. ಅದು ಗೈರು ಹಾಜರಾದಂತಹ ವಿಚಾರಕ್ಕೆ ನಾವು ಚರ್ಚೆ ಮಾಡೋದಿಲ್ಲ.
ಇರುವಂತ ವ್ಯವಸ್ಥೆಯಲ್ಲಿ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡೋದ್ರ ಜೊತೆ ಸಂಘಟನೆ ನಿಮ್ಮ ಜೊತೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಯಾರು ಕೂಡ ಬಹಳ ಜನ BP ಶುಗರ್ ಬಂದು ಎಲ್ಲರೂ ಕೂಡ ವೇರಿಯೇಷನ್ಗಳಾಗೋದನ್ನ ನಾನು ಕೇಳಿದ್ದೇನೆ. ಅನೇಕ ಜನಗಳು ಇವತ್ತೊಬ್ರು ಕೂಡ ಕೋಲಾರಲ್ಲಿ ಕೂಡ ಡೆತ್ ಆಗಿದ್ದಾರೆ. ಮನೆ ಬೆಂಗಳೂರಲ್ಲಿ ಕೂಡ ಇಬ್ರು ಮೂವರಿಗೆ ನಾಯಿ ಕಚ್ಚಿರೋದು ಕೂಡ ನಾವು ಕೇಳಿದ್ದೇವೆ. ಅನೇಕ ಸಮಸ್ಯೆಗಳಿದೆ. ಸಮಸ್ಯೆಗಳ ನಡುವೆ ಒಂದಿಷ್ಟು ಗೌರವದಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ನಿಮ್ ಜೊತೆ ಸಂಘಟನೆ ಇದೆ. ಯಾರು ಕೂಡ ಆತಂಕಕ್ಕೊಳಗಾಗೋದು ಬೇಡ, ಧೃತಿಗೆಡುವಂತದ್ದು ಬೇಡ. ಇದೇ ರೀತಿ ಅಧಿಕಾರಿಗಳು ತಮ್ಮ ದರ್ಪವನ್ನ ತಮ್ಮ ಈ ಪ್ರವೃತ್ತಿಯನ್ನು ಮುಂದುವರೆದ್ರೆ ನಾವೆಲ್ಲರೂ ಮೀಟಿಂಗ್ ಅನ್ನು ಸೇರಿ ನಾವು ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಕೂಡ ಹೋಗ್ತೀವಿ. ಡೆಲಿಗೇಷನ್ ಈ ತರ ತೊಂದರೆಗಳಿದೆ, ಇದ್ರ ನಡುವೆ ನಾವು ಮಾಡ್ಲಿಕ್ಕಾಗತ್ತೆ ಅಂತ ಅವ್ರಿಗೆ ಕೂಡ ಪ್ರಶ್ನೆಗಳನ್ನ ಮಾಡೋ ದಿನಗಳು ಬರ್ತದೆ. ಅಥವಾ ಯಾರಾದ್ರೂ ನಾನು ಹೇಳಿದ್ನಲ್ಲ, ಯಾರಾದ್ರೂ ಡೆತ್ ಆದ್ರೆ ಅವ್ರ ಹಣ ತಗೊಂಡೋಗ ಅವ್ರ ಆಫೀಸ್ ಮುಂದೆ ಕೂತ್ಕೊಂಡು ಧರಣ ಮಾಡ್ಲಿಕ್ಕೂ ಸಂಘಟನೆ ಎದುರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಂಬಂಧಿಸಿದವರು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದು ಲಿಮಿಟೇಷನ್ಸ್ ಇದೆ. ಹೆಂಡತಿ ಮಕ್ಕಳು ಜೀವನದಲ್ಲಿ ಇಷ್ಟು ಕಷ್ಟ ಯಾರು ಕೂಡ ಪಟ್ಟಿಲ್ಲ. ಅದು ನಾನು ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೆಣ್ಮಕ್ಳಂತೂ ಕೂಡ ಅವರು ಅನುಭವಿಸ್ತಾ ಇರೋ ನೋವನ್ನು ಯಾರ ಕಡೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೆಲ್ಲ ಕೂಡ ಮಹಿಳಾ ನೌಕರರಿಗೆ, ಪುರುಷ ನೌಕರರಿಗೆ, ಶಿಕ್ಷಕರಿಗೆ, ಸರ್ಕಾರಿ ನೌಕರ ಬಂದವರಿಗೆ ವಿನಂತಿ ಮಾಡಿಕೊಳ್ತೇನೆ. ಸರ್ಕಾರ ನೀಡಿರುವಂತಹ ಕೆಲಸವನ್ನ ತ್ವರಿತಗತಿಯಲ್ಲಿ ಮುಗಿಸಿ ಕೈಲಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ ಜೊತೆ ಸಂಘಟನೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸಾಫ್ಟ್ವೇರ್ ಹೊಸ ವರ್ಷನ್ ಬೆಳಗ್ಗೆ ನಿಮ್ಗೆ ಅದನ್ನು ಕೊಡುವಂತ ಕೆಲಸವನ್ನ ಇಲಾಖೆ ಮಾಡುತ್ತೆ ಅಂತ ಕೂಡ ಇವತ್ತು ಮೀಟಿಂಗ್ ನಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಸಮಸ್ಯೆಗಳು ಇತಿಶ್ರೀ ಆಗುತ್ತೆ. ಅವು ಖಾಲಿ ಇರೋದು ಅವಿರೋನೆಲ್ಲ ಕೂಡ ವಾಟ್ಸ್ಆಪ್ ನಲ್ಲಿ ಏನ್ ಆಪ್ ನಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಕೊಡ್ತಾ ಹೋಗಿ ದಿನ ಒಂದೊಂದು ಮಾಹಿತಿ ಕಲೆಕ್ಟ್ ಮಾಡೋದು ಕೇಳುವಂತ ಕೆಲಸ ಮಾಡ್ತಿದ್ರೆ ಅದಕ್ಕೆ ಹೇಳಿದೆ. ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಇದೇ ಅನಾಹುತಗಳು. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. 18ರೊಳಗೆ ನಿಮ್ಮೆಲ್ಲ ಕೆಲಸವನ್ನ ಮುಗಿಸಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು.